guys, so we are in Nantes. Let's explore the city. You know what? It's the most underrated city in France. So it's a one-day trip, so let's explore it. ಅಷ್ಟೊಂದು ಕಷ್ಟ ಯಾಕೆ ಪಡ್ತಾ ಇದೆ ರೀತಿ ತೆಗಿಯೋಕ್ಕೆ. ಇವಾಗ ಊಟಲಿ ಅಂದ್ರೆ ಮೊಟಲಿ ಅಂದ್ರೆ ಹೋಟೆಲಿ ಅಂದ್ರೆ ಕಾಮರ್ಸ್ ಅಂದ್ರೆ ಪ್ಲೇಸ್ ದೇ ಕ್ರಿನಿಯೋಕೋ ಮರ್ಸಿ. ಸೊ ಫ್ರೆಂಚ್ ಗೊತ್ತಿರಲಿಲ್ಲ ನಾನು, ಅವ್ರು ಹಿಂಗೆ ಹೇಳೋದು ಲೊಕೇಶನ್ನ. ಇದರಲ್ಲಿ ಇಂಡಿಯಾ ಥರ ಫೀಲ್ ಆಗ್ತಾ ಇದೆ. ಸೊ ಇವಾಗ ಎಲ್ಲಿಗೆ ಬಂದ್ವಿ? ಕಾಮರ್ಸ್ ಅಂತ ಎಲ್ಲೈತಪ್ಪ ಅದು. ಸೊ ಬೇಸಿಕಲಿ ಇವರು ಕಾಮರ್ಸ್ ಅಂತ ಪ್ರೊನೌನ್ಸ್ ಮಾಡ್ತಾರೆ, ನಾವು ಕಾಮರ್ಸ್. ಸೊ ಆಕ್ಚುಲಿ ಇವರು ಆರ್ ಪ್ರೊನೌನ್ಸ್ ಮಾಡಲ್ಲ, ಸೊ ಇಟ್ಸ್ ಕೊಮೇಸ್. ಸೊ ನಾವು ಕಾಮರ್ಸ್ ಏನೋ ಮಾಡೋಕ್ಕಾಗಲ್ಲ, ಕಲ್ಚರ್ ಡಿಫ್ರೆನ್ಸ್, ಲ್ಯಾಂಗ್ವೇಜ್ ಡಿಫ್ರೆನ್ಸ್. ಸೊ ಎಲ್ಲಿ ಡೈರೆಕ್ಷನ್? ಸ್ಟ್ರೈಟ್ ನಾನು ಇಟ್ಕೊಳ್ಳೋ ಬ್ಯಾಗು ಅವ್ರಿಗೆ ಕಟ್ಟಿದ್ದೀವಿ. ಹಿಂಗೆ ಬರ್ತಾರೆ. ಸೊ ಆ್ಯಕ್ಚುಲಿ ಇವಾಗ ನಾವು ಒಂದು ಜಾಪನೀಸ್ ಗಾರ್ಡನ್ ಹೋಗ್ತಾ ಇದ್ದೀವಿ. ಬಟ್ ಆ್ಯಕ್ಚುಲಿ ಅದು ಹೆಸರು ಬಂದು ಇಲೇದೆ ವರ್ಸೇಲ್ ಸಮಥಿಂಗ್ ಏನೋ ಇದೆ, ನಂಗೆ ಅದು ನೀಟಾಗಿ ಪ್ರೊನೌನ್ಸ್ ಮಾಡೋಕ್ಕೆ ಬರ್ತಾ ಇಲ್ಲ. ಇಟ್ ಲುಕ್ಸ್ ಲೈಕ್ ಜಪಾನ್ ಗಾರ್ಡನ್ ಥರ ಇವನು ಹೇಳ್ತಿದ್ದಿದ್ದು, ನನಗಂತೂ ಗೊತ್ತಿಲ್ಲ. ಬಟ್ ಯಾ, ಸೊ ಇವನು ಹಠ ಮಾಡಿ ಫಸ್ಟ್ ಇಲ್ಲೇ ಹೋಗಿ ವಿಸಿಟ್ ಮಾಡೋಣ ಅಂತದ್ದು. ಬಿಕಾಸ್ ಎಲ್ಲರೂ ಫಸ್ಟ್ ಬಂದ ತಕ್ಷಣ ಕ್ಯಾಸಲಿಗೆ ವಿಸಿಟ್ ಮಾಡ್ತಾರೆ. ನಾವು ಆ್ಯಕ್ಚುಲಿ ಅದು 10 AM ಓಪನ್ ಆಗೋದು, ನಾವು 9 ಗಂಟೆಗೆ ಬಂದುಬಿಟ್ಟಿದ್ದೀವಿ. ಸೊ ಅದಕ್ಕೆ ಈ ಗಾರ್ಡನ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಸ್ಕೂಲ್ ರೈಟ್, ಫುಲ್ ಜಾಗ್ ಎಲ್ಲ ಮಾಡಕ್ಕೆ ಬಂದವ್ರೆ. ದಟ್ಸ್ ಸೋ ಪ್ರಿಟಿ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾವು ಜಪಾನ್ ಟ್ರಿಪ್ ಪ್ಲ್ಯಾನ್ ಮಾಡ್ಬೇಕು ಅಂದ್ಕೊಂಡಿದ್ವಿ, ಬಟ್ ಫ್ರೀ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಬಂದಿದ್ದೀವಿ. ಇದು ಹೋಗುತ್ತಾನೆ. ಯಾ, ಏನು ಗೂಗಲ್ ಫೋಟೋಸಲ್ಲೆಲ್ಲ ನೋಡಿದ್ದು ಅದೇ ರೀತಿ. ಬಟ್ ಅಲ್ಲಿ ಹೆಂಗೆ ಹೋಗೋದು? ಕ್ಲೋಸ್ ಮಾಡಿದಾರಾ? ಯಾ, ಸೊ ಏನು ಅನಿಸ್ತಿದೆ ನೋಡ್ಬಿಟ್ಟು? ನಿಜ ಅನ್ಸೋದೆ ನನಗೆ ಜಪಾನ್ ವೆಬ್ಸ್ ಕೊಡ್ತಾ ಇದೆ ಅಂತ. ಆ ಥರ ಜಪಾನಿ ನೋಡಿ ಪೋನ್ಸೈಟ್ ಇದೆಲ್ಲ ಮನೆಯಲ್ಲ ಇದೆಯಲ್ಲ, ಇದೆಲ್ಲ ಸೇಮ್ ಜಪಾನಿ ಆರ್ಕಿಟೆಕ್ಚರ್ ಏನೋ ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಲಿ ಹಿಡಿಯುತ್ತೆ. ಓವರಾಯ್ತು. ಗೊತ್ತಿಲ್ಲ, ಒಳ್ಳೆ ಪೊದೆ ಒಳಗೆ ಹೋದಂಗೆ ಇತ್ತಿದ್ದು. ಐ ಥಿಂಕ್ ಒಳಗಡೆ ಏನೋ ಇದೇ ಟ್ರೀ ನಾನು ಹೇಳ್ತಾ ಇರೋದು. ವಾವ್, ಚೆನ್ನಾಗಿದೆಯಲ್ಲ. ಬಟ್ ಇದು ಒಳ್ಳೆ ಬ್ಯಾಂಗ್ಳೂರ್ ರೋಡ್ ಸೈಡಲ್ಲಿ ಮರಗಳು ಇರುತ್ತಲ್ಲ ಅಂತ ಕಾಣಿಸ್ತಿದೆ. ಏನ್ ಗೊತ್ತ, ಕಸ್ತೂರಿ ಪರಿಮಳ ಅನ್ನಂಗೆ ಆಯ್ತು. Yay! Finally! This looks so pretty. ಏನಿದು ಆನ್ ಮಾಡಿದ್ದಾರೆ ದೀತಿ?
ಕ್ಯಾಸಲ್ಗೆ ಹೋಗ್ತಾ ಇದ್ದೀವಿ. ಕ್ಯಾಸಲ್ ನೋಡಕ್ಕೆ ಹೋಗೋಣ ಇವಾಗ. This is the main castle everyone visit when they arrive for the nuns. ಇದರಲ್ಲಿ 10,000 ರೂಪಾಯಿ ಬೂತ್ಸ್ ಕೊಟ್ಬಿಟ್ಟು ಇದೇನೋ ಈ ಕಡೆ ಒತ್ತೈತೆ. ಏನಂತೀಯ ರೀತಿ ಎಷ್ಟು ದುಡ್ಡು ಕೊಟ್ಟರು ಅಷ್ಟೇ ಅಲ್ವಾ, ಒತ್ತಾ ಕೂತೈತೆ ಈ ಕಡೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇಲ್ಲೆಲ್ಲ ಕ್ಯಾಂಪ್ ಫೈರ್ ಹಾಕೊಂಡು ಹುಡುಗಿರ್ನೆಲ್ಲ ಡ್ಯಾನ್ಸ್ ಮಾಡಿಸ್ತಿದ್ರು. ಅದು ಮೊದಲು ಮೊಸಳೆ ಬಿಡ್ತಾ ಇದ್ರಂತೆ ನೀರಲ್ಲಿ. ಅಲ್ಲಿ ಯಾರಾದ್ರೂ ಬಂದ್ರೆ ಮೊಸಳೆ ತಿನ್ಕೊಳುತ್ತೆ ಅಂತ. ಪುಂಗು ಅಂದ ಸತೆ ಪುಂಗ್ತಾ ಇದೆಯಾ? ಇಷ್ಟೇ ಕ್ಯಾಸಲ್ಲು. ಫುಲ್ ಕಂಪ್ಲೀಟ್ ಹಿಸ್ಟ್ರಿ ಹೆಂಗೆ ಏನು ಯಾವ ಥರ ಅವ್ರು ನೋಡಿ ಡೋರ್ ಹಿಂಗೆ. ಇವಾಗ ಕಂಪ್ಲೀಟ್ ನೀವು ಗೂಗಲಲ್ಲಿ ಚೆಕ್ ಮಾಡಿ. ಆ್ಯಕ್ಚುಲಿ ನಾವು ಟ್ಯೂಸ್ಡೇ ಬರಬಾರ್ದಿತ್ತು, ಬಟ್ ಏನು ಮಾಡೋಕ್ಕಾಗಲ್ಲ. ಏನಂದರೆ ಒಂದು ಮ್ಯೂಸಿಯಂ ನೋಡ್ಬೇಕಂತ ಅಂದ್ಕೊಂಡ್ವಿ, ಬಟ್ ಆ ಮ್ಯೂಸಿಯಂ ಕ್ಲೋಸ್ ಆಗಿಬಿಟ್ಟಿದೆ. ಸೊ ಯಾರಾದರೂ ನಾನ್ಸಿಗೆ ಬರ್ಬೇಕಂತ ಅಂದರೆ ಟ್ಯೂಸ್ಡೇ ಬರೋಕ್ಕೆ ಹೋಗಬೇಡಿ, ಇಟ್ ವಿಲ್ ಬಿ ಕ್ಲೋಸ್ಡ್. ಸೊ ಕಾಮನ್ ಅದರ್ ಡೇಸ್. ಸೊ ಇಸ್ತಾನ್ಬುಲ್ ಕಬಾಬ್ ಅಂತೆಲ್ಲ ಇದೆ ಫುಲ್ ಆಚೆಗಡೆ ಎಲ್ಲ. ಇದೇನು ಬಾರ್ ಇದು? Literally, I don't want to eat McDonald's. There's some pizza Nepolita ಅಂತ ಏನೋ ಇದೆ. ಆಯಿತು. This one ನಿಂಗೆ ಬೇಕು? I'll take a yeah. This one. And which is the good option with the veggie? With veggie? Yeah. So this one is the best, but it's spicy. Okay. It's like the best for me. No, check it. So 3,400 rupees bill The ಆಯಿತು. receipt? No, thank you. Wait, in front of me. Yeah. The same as so you can just here. Yes, sure. If you want, you can do it side by side. Now we can sit here. Yes. I see. ಸೊ ಹೆಂಗಿದೆ ಟೇಸ್ಟು? ಸಕ್ಕತ್ತಾಗಿದೆ. ಇಟ್ ವಾಸ್ ಅ ಗುಡ್ ಟೇಸ್ಟ್. ತಿಂತಾ ಎಲ್ಲ ಬಟ್ಟೆ ಎಲ್ಲ ಗಲೀಜು ಮಾಡ್ಕೊಂಡಿದ್ದೀನಿ, ಬಟ್ ಎನಿವೇ ಇಟ್ ವಾಸ್ ಟೇಸ್ಟಿ. ತುಂಬ ಚೆನ್ನಾಗಿ ತಿನ್ಕೊಂಡೆಲ್ಲ ಇತ್ತು. ಇವನು ಫುಲ್ಲು ಡಾಗ್ ಫ್ಯಾಂಟಸಿ ಇವನು. ಐ ಥಿಂಕ್ ಇಟ್ಸ್ ನಾಟ್ ದಟ್ ಫ್ರೆಂಡ್ಲಿ. ಕಂಪ್ಲೀಟ್ ಶಾಪಿಂಗ್ ಸೆಂಟರು ಸಕ್ಕರ ಮಾಡಿದ್ದಾರೆ. ಬೀದಿಗೂ ಈ ಥರ ಸಿಂಗರ್ ಸಿಗ್ತಾರೆ. Comme les oriflammes, le long des neiges mortes,
ಒಂದು ಕೊರಿಯನ್ ಫ್ಯಾಮಿಲಿ ಕೂಡ ಬಂದಿದ್ರು. ಅವ್ರ ಮಕ್ಕಳು ತುಂಬ ಕ್ಯೂಟ್ ಆಗೋರೆ ಅಂತ ಫೋಟೋ ತೆಗೆಸ್ಕೊಂಡೆ. ಆರಾಮ್ಸೆ ಮಲ್ಕೊಂಡು ತಿನ್ಕೊಂಡು ಸೊ ಫೈನಲಿ ಲಾ ಗ್ಯಾಲರಿ ದ ಮಷೀನ್ಸಿಗೆ ಬಂದಿದ್ದೀವಿ. ಸೊ ಎಲ್ಲ ಎನಿಮಲ್ಸ್ನು ಲೈಕ್ ಮಷಿನ್ ರೂಪದಲ್ಲಿ ಮಾಡಿಟ್ಟಿದ್ದಾರೆ. ತೋರಿಸ್ತೀನಿ ಬನ್ನಿ. ಫೈನಲಿ ಟಿಕೆಟ್ ತೊಗೊಂಡು ಇವಾಗೇನೋ ಶೋ ಇದೆಯಂತೆ, ಹೋಗೋಣ. ತಗೋ ರೀತಿ. ಏನ್ ನಿನ್ ಪ್ರಶ್ನೆ? ಇಲ್ಲ, ಬದುಕಿರೋ ಪ್ರಾಣಿಗಳನ್ನ ಉಳಿಸ್ಕೊಂಡು ನೋಡ್ಕೊಳ್ಳೋದ್ರ ಬದಲು ಮಷೀನಲ್ಲೆಲ್ಲ ಮಾಡಿರ್ತಾರಲ್ಲ. ಕೇಳಬೇಕಾಗಂದ್ರೆ ನೀನು. ಫೈನಲಿ ಆನೆ ಶೋಕ್ ಬಂದಿದ್ದೀವಿ. ನೀರು ಬಿಡುವ ಆನೆ. ಸೊ ಗೈಸ್ ಫೈನಲಿ ಮುಗೀತು. ಆಲ್ಮೋಸ್ಟ್ ನಾನ್ಸ್ ಮೇನ್ ಪ್ಲೇಸಸ್ ಎಲ್ಲ ನೋಡ್ಕೊಂಡು ಬಂದಿದ್ದೀವಿ. ಬಟ್ ಎಷ್ಟೊಂದು ಮ್ಯೂಸಿಯಮ್ಸ್ ಎಲ್ಲ ನೋಡಬೇಕಾಗಿತ್ತು. ಟ್ಯೂಸ್ಡೇ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಮ್ಯೂಸಿಯಮ್ಸ್ ಕ್ಲೋಸ್ ಆಗಿದೆ. ದಟ್ಸ್ ದ ರೀಸನ್. ಬಟ್ ನೆಕ್ಸ್ಟ್ ಟೈಮ್ ಫ್ರೀ ಮಾಡ್ಕೊಂಡು ನಾನ್ಸಿಗೆ ವಿಸಿಟ್ ಮಾಡ್ತೀವಿ. ಆ್ಯಂಡ್ ಎಸ್ಪೆಷಲಿ ಫಾರ್ ದಟ್ ಜಾಪನೀಸ್ ಗಾರ್ಡನ್. ಅದೇನು ಹೆಸರು ಇನ್ನೂ ನಾನು ನೀಟಾಗಿ ಪ್ರೊನೌನ್ಸ್ ಮಾಡೋಕ್ಕೆ ಬರಲ್ಲ. ಬಟ್ ಯಾ ಡೂ ಎಕ್ಸ್ಪ್ಲೋರ್ ಇಟ್. ತುಂಬ ಚೆನ್ನಾಗಿದೆ. ಒನ್ ಡೇ ಟ್ರಿಪ್ಪಿಗೆ ಇಟ್ಸ್ ವರ್ತ್. if you are coming to France, if you want to explore some of the cities ಅಂತ ಅಂದರೆ. and yeah, it was really good. ಇವಾಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾನ್ಸ್ಗೆ ಒಂದು ನಮಸ್ಕಾರ ಹಾಕಿ ಹೊರಡ್ತೀವಿ. ಸೊ ಗೈಸ್ ಫೈನಲಿ ಮುಗೀತು ನಾನ್ಸ್ ಟ್ರಿಪ್. ಎಲ್ಲ ಶಾಪಿಂಗ್ ಎಲ್ಲ ಮಾಡಿದ್ವಿ. ಎಲ್ಲ ಥರದ್ದು ಬಟ್ಟೆ, ಶಾಂಪೂಸು, ಏನೇನು ತೊಗೋಬೇಕು ಆ ಥರ ಎಲ್ಲ ತೊಗೊಂಡು ಬಂದ್ವಿ. ಆ್ಯಂಡ್ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಎಲ್ಲ ಮುಗಿಸ್ಕೊಂಡು ಫೈನಲಿ ರೆನ್ನಿಗೆ ಹೋಗ್ತಾ ಇದ್ದೀವಿ. ಮನೆಯಲ್ಲಿ ಜನ ಚೆನ್ನಾಗಿಲ್ಲ, ಮನೆ ರಂಜನೆ ಚೆನ್ನಾಗಿರೋದು. ಏನಕ್ಕೆ? ಯಾಕೆ ಆ ಥರ ಅನಿಸ್ತು ಅಂದರೆ ಲೈಕ್ ಈಗ ಕಾರ್ ಅವ್ನು ಹೆಂಗೆ ಬಂದ ನೋಡು ಸಡನ್ ಆಗಿ. ಮತ್ತೆ ಸೈಕಲ್ ಹೊಡಿಯೋನು ಅಷ್ಟೇ, ಆರನ್ ಮಾಡಲ್ಲ, ಏನಿಲ್ಲ. ನಮ್ಮ ರೆನ್ನಲ್ಲಿ ಇರೋರೇ ಪರವಾಗಿಲ್ಲ. ಸೊ ಫೈನಲಿ ಇದು ಲೈಕ್ ಬ್ಯಾಂಗ್ಳೂರ್ ಥರ ಇದೆ ಅಂತ. ಬ್ಯಾಂಗ್ಳೂರ್ ಥರನೇ ಇದೆ. ಮೈಸೂರು ರೆನ್ ಥರ ಸೂಪರ್ ಕಾಮ್, ನೆಮ್ಮದಿ ಜೀವನ. ಸೈಡ್ ಬಾ ನೋಡು, ಆರನ್ನೇ ಹೊಡೆಯಲ್ಲ ಬೋಳಿ ಮಗ ಅವನು, ಹಂಗೆ ಹೋಯ್ತಾನೆ. ಇಲ್ಲ ನಮ್ಮಲ್ಲಾಗಿದ್ರೆ ಅಲ್ಲಿಂದನೇ ಆರನ್ ಹೊಡಿತಾ ಇದ್ರು. ಸಿವಿಕ್ ಸೆನ್ಸ್ ಇಲ್ಲ ಇಲ್ಲಿ ಬಡತೋಕೆ, ಏನು ಮಾಡೋಕ್ಕಾಗಲ್ಲ. ಊರಿಂದ ಊರಿಗೆ ಬಂದ್ರು ಸಿವಿಕ್ ಸೆನ್ಸ್ ನೋಡು ಹೆಂಗ್ ಹೋಯ್ತು. ಆಹಾ, ಅದು ಆಕ್ಚುಲಿ ನಮ್ಮ ತಪ್ಪು. ಯಾಕಂದ್ರೆ ನಾವು ಸೈಕಲ್ಗೆ ಹೋಗೋ ಜಾಗದ ಹತ್ರ ಇದ್ದೀವಿ. ಅದು ಏನೇ ತಪ್ಪಾದ್ರೂ ಕೆಲಸದ ಮಿಸ್ಟೇಕ್ ಆಗಿ ಆ ಕಡೆ ಈ ಕಡೆ ಬಂದ್ಬಿಡ್ತೀವಿ. ಅದಕ್ಕೆ ಅವ್ನು ಆರನ್ ಹೊಡಿಬೇಕು. ಏನು ಮಾಡಕ್ಕೆ ನೋಡು, ಅವನು ನಡ್ಕೊಂಡು ಹೋಯ್ತು. ಒಂದು ತೋರ್ಸು, ಅಲ್ಲಿ ನೋಡು, ತೋರ್ಸು ಅವನ್ನ ನೋಡು.
ಐ ಮೀನ್ ನಾವು ಇಲ್ಲಿ ಬರ್ತಾ ಇದ್ದೀವಿ ಅಂತ ಅವ್ನು ಆ ಕಡೆಯಿಂದ ಹೋದ. ವಾಟ್ ಸೊ ಯಾ ಎಂಡ್ ಆಫ್ ದ ಡೇ ಎಲ್ಲ ಮುಗೀತು, ಹೋಗ್ತಾ ಇದ್ದೀವಿ. ಚೆನ್ನಾಗಿತ್ತು, ಎಲ್ಲರೂ ಚೆನ್ನಾಗಿದೆ. ಅಂದರೆ ಲೈಕ್ ಇಲ್ಲಿ ತುಂಬ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸು, ಇಂಟರ್ನ್ಯಾಷನಲ್ ಎಕ್ಸ್ಪೋಜರ್ ತುಂಬ ಜಾಸ್ತಿ ಇದೆ. ಬಿಕಾಸ್ ಎಷ್ಟೊಂದು ಫ್ಯಾಮಿಲೀಸ್ ಇಲ್ಲೇ ಸೆಟಲ್ ಆಗಿರೋದನ್ನ ಕೇಳ್ಪಟ್ಟಿದ್ದೀನಿ. ಆ್ಯಂಡ್ ಯಾ, ಸೊ ಡೂ ವಿಸಿಟ್ ನಾನ್ಸ್ ಇಫ್ ಯು ವಿಸಿಟ್ France. That's it. See you in the next videos. Bye guys.